ನಮ್ಮ ಜೊತೆ ಗೃಹ ಸಚಿವರು ಈ ಹಿಂದೆ ಗೃಹ ಸಚಿವರು ಆಗಿದ್ದಂತ ಆರ್ ಜ್ಞಾನೇಂದ್ರ ಅವರು ಮಾಜಿ ಗೃಹ ಸಚಿವರು ನಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಈಗ ಜೈಲಲ್ಲಿ ದರ್ಶನ್ ಇರೋದು ಏನಲ್ಲಾದಂತ ಒಂದು ಫೋಟೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಆರಾಮಾಗಿ ಕಾಫಿ ಮಗ್ ಕೈಯಲ್ಲಿ ಇಟ್ಕೊಂಡು ಸಿಗರೆಟ್ ಕೈಯಲ್ಲಿ ಇಟ್ಕೊಂಡು ಒಂದು ಲಾನ್ ಅಲ್ಲಿ ಇನ್ನೊಂದು 4 ಜನ ಆರೋಪಿಗಳನ್ನ ವಿಲ್ಸನ್ ಗಾರ್ಡನ್ ನಾಗ ಅವ್ರನ್ನೆಲ್ಲ ಒಟ್ಟಾಕೊಂಡು ಕೂತ್ಕೊಂಡು ಮಜಾ ಮಾಡ್ತಾ ಇರೋ ಹಂಗಿದೆ ಅದು ಫೋಟೋ. ಇಷ್ಟೆಲ್ಲ ಲಭ್ಯ ಇದೆಯಾ? ಪರಪ್ಪನ ಅಗ್ರಹಾರ ಸುಧಾರಣೆ ಕಾಣೋದೇ ಇಲ್ವಾ ಸರ್? ನೋಡಿ ಅಮ್ಮ, ಬಹಳ ವರ್ಷದಿಂದ ಈ ಜೈಲ್ ಸುಧಾರಣೆಯ ಬಗ್ಗೆ ಬಹಳ ಯೋಚನೆಗಳು ನಡೆದಿದ್ದಾವೆ. ನಾನು ಹೋಮ್ ಮಿನಿಸ್ಟರ್ ಆಗಿದ್ದಾಗಲೂ ಕೂಡ 2-3 ಸಾರಿ ರೈಡ್ ಮಾಡಿಸಿ ಅವರಿಗೆ ಶಿಕ್ಷೆ ವಿಧಿಸ್ಲಿಕ್ಕೆ ಕೆಲವು ಕಾಯ್ದೆಗಳನ್ನು ನಾವು ತಂದಿದ್ದೀವಿ. ಆದ್ರೂ ಕೂಡ ಕೆಲವು ಸಿಬ್ಬಂದಿ ಅಧಿಕಾರಿಗಳು ಇಂಥ ಕೆಲವು ಕೆಲಸಗಳನ್ನ ಮಾಡ್ತಾರೆ. ಈ ಜೈಲು ಸೆರೆಮನೆ ಆಗಲ್ಲ, ಕೆಲವರ ಪಾಲಿಗೆ ಅರಮನೆ ಆಗ್ಬಿಡ್ತದೆ. ಆ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇದ್ದಾರೆ. ನಮ್ಮ ಅಧಿಕಾರಿಗಳ ತಪ್ಪು. ಖಂಡಿತ ನಾನು ಅದನ್ನ ಖಂಡಿಸುತ್ತೇನೆ ಮತ್ತು ಅದು ಆ ರೀತಿ ಅವಕಾಶ ಕೊಟ್ಟಂತ ನಮ್ಮ ಅಧಿಕಾರಿಗಳ ಮೇಲೆ ಶೀಘ್ರ ಕ್ರಮ ತಗೊಳ್ಬೇಕು. ಇಲ್ಲದ್ರೆ ಅಪರಾಧಿಗಳನ್ನ ಅಪರಾಧಿಗಳಾಗಿ ಕಾಣಬೇಕು. ಅಲ್ಲಿಗೆ ಎಲ್ಲಾ ಸುಖಗಳು ಅಲ್ಲಿ ಸಿಕ್ಕೋದಿಲ್ಲ. ಅವ್ರು ಬದುಕಲಿಕ್ಕೆ ಏನ್ ಬೇಕೋ ಅದು ಸಿಗ್ತದೆ ಅಲ್ಲಿ. ಆದ್ರೆ ಪಶ್ಚಾತ್ತಾಪ ಅನ್ನೋದು ಮೂಡೋದೇ ಇಲ್ಲ ಸರ್. ಹೊರಗಡೆ ಇರೋದಕ್ಕೂ ಜೈಲಲ್ಲಿ ಇರೋದಕ್ಕೂ ಇವ್ರಿಗೆ ವ್ಯತ್ಯಾಸನೇ ಇಲ್ಲ ಅಂತಂದ್ರೆ ಕಿಂಚಿತ್ತು ಪಶ್ಚಾತ್ತಾಪ ಮೂಡೋದಿಲ್ಲ ಅವರಲ್ಲಿ. ಈಗ ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟೋರು ಯಾರು ಸರ್? ಯಾರು ಕ್ರಮ ಕೈಗೊಳ್ತಾರೆ? ಯಾರೇ ಬಂದ್ರು ಇಷ್ಟಾಣೆ ಬರ ಅನ್ನಂಗ ಆಗೋಗ್ಬಿಟ್ಟಿದ್ಯಾ? ಈ ವಿಲ್ಸನ್ ಗಾರ್ಡನ್ ನಾಗಾ ತರದವ್ರು ಜೈಲ್ನ ಕಂಟ್ರೋಲ್ ಮಾಡ್ತಾರೆ. ಖಂಡಿತಮ್ಮ, ಅಲ್ಲಿ ಒಳಗಡೆ ಅದೇ ಒಂದು ಪ್ರಪಂಚ ಅದು. ಅಧಿಕಾರಿಗಳು ಬೇಜವಾಬ್ದಾರಿತನ. ನಿಮ್ಗೆ ಗೊತ್ತಿದೆ, ಒಂದ್ಸಾರಿ ಇಡೀ ಎಲ್ಲಾ ಜೈಲನ್ನು ಚೇಂಜ್ ಮಾಡಿ ಹಾಕಿಟ್ಟಿದ್ವಿ. ಈ ಅಪರಾಧಿಗಳ ಜೊತೆಗೆ ಶಾಮೀಲ್ ಹಾಕಿ ಬಿಡ್ತಾರೆ. ಇವರಿಗೆ ಸ್ವಲ್ಪ ದುಡಿಮೆ ಅದೇನೆ. ಅದರಿಂದ ನಾವು ಎನ್ಕ್ವೈರಿ ಮಾಡಿಸಿ 1 ಜನ ಸಸ್ಪೆಂಡ್ ಮಾಡಿ ದೊಡ್ಡ ಅಧಿಕಾರಿಗಳನ್ನೇ ಸಸ್ಪೆಂಡ್ ಮಾಡಿ ತೆಗೆದಿದ್ವಿ ಪರಪ್ಪನಗರದಲ್ಲಿ. ಇವತ್ತು ಖಂಡಿತವಾಗೂ ನಿಮ್ ಮೀಡಿಯಾದಲ್ಲಿ ಇದನ್ನ ತೋರಿಸ್ತಾ ಇದ್ದೀರಿ. ನಮ್ಮ ಅಧಿಕಾರಿಗಳಿಗೆ ನಾಚಿಕೆ ಆಗ್ಬೇಕು. ಖಂಡಿತವಾಗೂ ನಿಮ್ಮ ಮೀಡಿಯಾ ಒಳ್ಳೆ ಕೆಲಸ ಮಾಡುತ್ತೆ. ಇನ್ನು ಮುಂದೆ ಜೈಲು ಇನ್ನಷ್ಟು ಸುಧಾರಣೆ ಆಗ್ಬೋದು ಅಂತ ನಾನು ಭಾವಿಸ್ತೀನಿ. ರೈಟ್, ಧನ್ಯವಾದಗಳು ಆರ್ ಜ್ಞಾನೇಂದ್ರ ಅವರ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿ. ಬಿಡ್ತು ಜೈಲಿನ ಒಳಗೆ ಈ ನಾಗಾ ವಿಲ್ಸನ್ ಗಾರ್ಡನ್ ನಾಗಾ ಹೇಳದಂತೆ ಎಲ್ಲ ನಡೀತಾ ಇದೆಯಂತೆ. ಜೈಲಾಧಿಕಾರಿಗಳು ನಾಗಾ ಹೇಳದಂತೆ ನಡ್ಕೊಳ್ತಾರೆ ಅನ್ನೋಂಥ ಮಾಹಿತಿ ಬರ್ತಾ ಇದೆ. ಗೊತ್ತಿಲ್ಲ, ಅದನ್ನ ಇನ್ನು ವೆರಿಫೈ ಮಾಡಬೇಕು. ಜೈಲು ಅಧಿಕಾರಿಗಳಿಗೆ ಕೂಡ ಆತ ಏನು ತಿಂಗಳು ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ ಇಂತಿಷ್ಟು ಅಂತ. ಈ ಹಿಂದೆ ರಿಪಬ್ಲಿಕ್ ಕನ್ನಡ ಎಲ್ಲವನ್ನೂ ಕೂಡ ಬ್ರೇಕ್ ಮಾಡಿತ್ತು. ಹೀಗೆಲ್ಲ ಇದೆ ಪರಪ್ಪನ ಅಗ್ರಹಾರದಲ್ಲಿ ಅಂತ. ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಬಹಳ ಪ್ರಮುಖವಾದಂತ ಒಂದು ವಿಚಾರನ ಹೇಳ್ತಾ ಇದ್ರಿ. ಇನ್ನೋರ್ವ ಆರೋಪಿ ಈ ವಿಲ್ಸನ್ ಗಾರ್ಡನ್ ನಾಗಾ ಅನ್ನುವಂಥ ವ್ಯಕ್ತಿ ಯಾವೆಲ್ಲ ಕೇಸ್ಗಳಲ್ಲಿ ಈತ ಒಳಗೆ ಹೋಗಿದ್ದಾನೆ, ಈತ ಜೈಲನ್ನು ಕಂಟ್ರೋಲ್ ಮಾಡಕ್ ಹೋಗ್ತೀನಿ ಅಂತಂದ್ರೆ ಇನ್ನೆಷ್ಟರ ಮಟ್ಟಿಗೆ ಇರಬೇಕು, ಇನ್ನೆಷ್ಟರ ಮಟ್ಟಿಗೆ ಈ ಜೈಲು ಅಧಿಕಾರಿಗಳು ವೀಕ್ ಆಗಿರ್ಬೇಕು? ನಾಗೇಂದ್ರ ಬಾಬು, ನನಗೆ ಡಿ ರೂಪಾ ಕೊಟ್ಟಿರೋದಂತಹ ಈ ಹಿಂದೆ ಜೈಲಿನ ಪರಿಸ್ಥಿತಿ ಬಗ್ಗೆ ಒಂದು ರಿಪೋರ್ಟ್ ಕೊಟ್ಟಿದ್ರಲ್ಲ, ಅದು ಬಹಳ ವಿವಾದ ಆಯ್ತಲ್ಲ, ಅದು ಕೂಡ ನೆನಪಾಗುತ್ತೆ. ನಾಗೇಂದ್ರ ಬಾಬು, ಪ್ಲೀಸ್ ಗೋ ಅಹೆಡ್. ಎಸ್ ಶ್ರೀಲಕ್ಷ್ಮಿ, ನೋಡಿ, ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಈ ರೀತಿಯಾಗಿ ನಡೀತಾ ಇರೋದು ಇದೇನು ದೊಡ್ಡ ವಿಚಾರ ಏನಲ್ಲ. ನೋಡಿ, ಇವತ್ತು IPS ಅಧಿಕಾರಿ ಆಗಿರುವಂಥ ಡಿ ರೂಪಾ ಅವರು ಜೈಲಿನ ಒಳಗಡೆ ಯಾವ ರೀತಿಯಾಗಿ ಅಕ್ರಮಗಳು ನಡೀತಾ ಇತ್ತು ಅಂತೇಳಿ ಬಯಲಿಗೆ ಹೇಳಿದಂಥ ಸಂದರ್ಭದಲ್ಲಿ ಅಂಥ ಒಂದು ಅಧಿಕಾರಿಯನ್ನೇ ವರ್ಗಾವಣೆ ಮಾಡುವಂಥ ಕೆಲಸಗಳಾಗಿತ್ತು. ಇವತ್ತೆಲ್ಲ ಬಹಳ ದಿನಗಳಿಂದಲೂ ಕೂಡ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು. ಇವತ್ತು ನೋಡಿ, ಈ ಒಂದು ಫೋಟೋವನ್ನು ನೋಡಿದಾಗ ಒಂದಲ್ಲ ಎರಡಲ್ಲ ಶ್ರೀಲಕ್ಷ್ಮಿ, 10 ಪ್ರಶ್ನೆಗಳು ಇಲ್ಲಿ ಹುಟ್ಟಿಕೊಳ್ಳುತ್ತೆ. ಜೈಲಿನಲ್ಲಿ ಫೋನ್ ಸಿಗುತ್ತಾ? ಜೈಲಿನಲ್ಲಿ ನಾವು ಸಿನಿಮಾಗಳಲ್ಲಿ ನೋಡಿರ್ತೀವಿ ಯಾವ ರೀತಿಯಾಗಿ ಜೈಲಿಗೆ ಹೋದಾಗ ಒಂದು ತಗಡಿನ ಪಾತ್ರೆ, ತಗಡಿನ ಲೋಟ ಕೊಡ್ತಾರೆ ಅಂತೇಳಿ. ಆದರೆ ಇಲ್ಲಿ ನೋಡಿ ಯಾವ ರೀತಿಯಾಗಿ ಗ್ಲಾಸ್ ಇಟ್ಕೊಂಡಿದ್ದಾರೆ, ಪಿಂಗಾಣಿ ಗ್ಲಾಸ್. ಈ ರೀತಿಯಾದಂಥ ಒಂದು ರಾಜಾತಿಥ್ಯ. ಕೈನಲ್ಲಿ ಸಿಗರೇಟ್ ಇದೆ, ಮೊಬೈಲ್ ಬಿಟ್ಟಿದ್ದು ಹೇಗೆ? ಇದು ಹೊಸ ವಿಚಾರನಲ್ಲ. ಮೊಬೈಲ್ ಇದ್ದೇ ಇರುತ್ತೆ. ಮೊಬೈಲನ್ನು ಹೇಗೆ ತಗೊಂಡು ಹೋಗ್ತಾರೆ, ಅದನ್ನು ತೆಗೆದುಕೊಂಡು ಹೋಗಿ ಕೊಡೋರು ಯಾರು? ಎಲ್ಲವೂ ಕೂಡ ಅವತ್ತು ಇದೇ ಜೈಲಿನ DIG ಆಗಿದ್ದಂಥ ಡಿ ರೂಪಾ ಅವರು ಸವಿಸ್ತಾರವಾಗಿ ಸುಮಾರು 5-6 ವರ್ಷಗಳ ಹಿಂದೆ ಒಂದು ವರದಿಯನ್ನು ಕೊಟ್ಟಿದ್ರು. ಆಗ ಸರ್ಕಾರ ಅವರನ್ನೇ ವರ್ಗಾವಣೆ ಮಾಡಿತ್ತು. ನೋಡಿ, ಇಂಥ ಅಧಿಕಾರಿಗಳು ಅಲ್ಲಿಗೆ ಹೋದಾಗ ಇದೇ ರೀತಿಯಾಗಿ ಆಗುತ್ತೆ. ಇವತ್ತು ಜೈಲಿನಲ್ಲಿ ನೋಡಿ, ಇವತ್ತು ವಿಲ್ಸನ್ ಗಾರ್ಡನ್ ನಾಗಾ ಇರ್ಬೋದು. ವಿಲ್ಸನ್ ಗಾರ್ಡನ್ ನಾಗಾ ಜೈಲಿನಲ್ಲಿದ್ದಾನೆ, ಹಾಗಾಗಿ ಆತನ ಕಬ್ಜಾದಲ್ಲಿದೆ. ಮತ್ತೊಬ್ಬ ಸೈಲೆನ್ಸ್ ಏನಾದ್ರು ಒಳಗಡೆ ಇದ್ದಂತ ಸಂದರ್ಭದಲ್ಲಿ ಸಂಪರ್ಕದಲ್ಲಿರಿ. ಹೋಲ್ಡ್ ಆನ್ ನಾಗೇಂದ್ರ ಬಾಬು, ದಯವಿಟ್ಟು ಆಗಿ ಸಂಪರ್ಕದಲ್ಲಿರಿ.
ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರುತ್ತೆ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸರಿ ಇಡಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರುತ್ತೆ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತಾರೆ.